ಯಾದಗಿರಿಯಲ್ಲಿ ಭೂಗರ್ಭ ಅಗೆಯುತ್ತಿದ್ದಾರೆ ದುರುಳರು. ಎಗ್ಗಿಲ್ಲದೆ ನಡೀತಾ ಇದೆ ಕಲ್ಲು ಗಣಿಗಾರಿಕೆ ಮಾಫಿಯಾ. ಅಕ್ರಮ ದಂಧೆಕೋರರಿಂದ ಕಲ್ಲು ಗಣಿಗಾರಿಕೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಲೈಸೆನ್ಸ್ ಇಲ್ಲ, ಆದ್ರೂ ಕೂಡ ಇವರ ಅಕ್ರಮ ದಂಧೆಗೆ ಬ್ರೇಕ್ ಅನ್ನ ಹಾಕ್ತಾ ಇಲ್ಲ. ಲಂಗು ಲಗಾಮ್ ಇಲ್ಲದೆ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಯಾದಗಿರಿಯಲ್ಲಿ ನಡೀತಾ ಇರುವಂತಹ ದುರ್ಘಟನೆ ಇದು. ಭೂಗರ್ಭವನ್ನ ಅಗಿತಾ ಇದ್ದಾರೆ ಅಲ್ಲಿನ ದುರುಳರು. ಎಗ್ಗಿಲ್ಲದೆ ನಡೀತಾ ಇರುವಂತದ್ದು ಕಲ್ಲು ಗಣಿಗಾರಿಕೆ ಮಾಫಿಯಾ. ಯಾವುದೇ ರೀತಿಯಾದಂತ ಅಪ್ರೂವಲ್ ನ ತೆಗೆದುಕೊಂಡಿಲ್ಲ, ಏನನ್ನೂ ತೆಗೆದುಕೊಳ್ಳದಲೆ ಅಡ್ಡಿ ಆತಂಕವಿಲ್ಲದೆ ಭೂಗರ್ಭವನ್ನ ಅಗಿಯುತ್ತಿದ್ದಾರೆ ದುರುಳರು. ಎಗ್ಗಿಲ್ಲದೆ ನಡೆಯುತ್ತಿದೆ ಕಲ್ಲು ಗಣಿಗಾರಿಕೆ ಮಾಫಿಯಾ. ಅಕ್ರಮ ದಂಧೆಕೋರರಿಂದ ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇರುವಂತದ್ದು. ಲೈಸೆನ್ಸ್ ಇಲ್ಲ, ಆದ್ರೂ ಕೂಡ ಇವರ ಅಕ್ರಮ ದಂಧೆಗೆ ಬ್ರೇಕ್ ಅನ್ನ ಹಾಕ್ಲಾಗ್ತಾ ಇಲ್ಲ. ಲಂಗು ಲಗಾಮ್ ಇಲ್ಲದೆ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಯಾದಗಿರಿಯಲ್ಲಿ ನಡೀತಾ ಇರುವಂತದ್ದು ಇದು. ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ, ಎಗ್ಗಿಲ್ಲದೆಯನ್ನ ಮಾಡಲಾಗ್ತಾ ಇರುವಂತದ್ದು. ಅಕ್ರಮ ದಂಧೆಕೋರರಿಂದ ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಲೈಸೆನ್ಸ್ ತೆಗೆದುಕೊಂಡಿಲ್ಲ, ಆದ್ರೂ ಕೂಡ ಈ ಒಂದು ದಂಧೆಗೆ ಬ್ರೇಕ್ ಅನ್ನ ಹಾಕ್ಲಾಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ದಾರೆ ಅಲ್ಲಿರುವಂತಹ ಅಧಿಕಾರಿಗಳು? ಇಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಲ್ಲಿ. ಲಂಗು ಲಗಾಮ್ ಇಲ್ಲದೆ, ಯಾರ ಭಯ ಇಲ್ಲದೆ, ಅಂಜಿಕೆ ಇಲ್ಲದೆ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇರುವಂತದ್ದು. ಅಲ್ಲಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಇದಕ್ಕೆ ಬ್ರೇಕ್ ಹಾಕಬೇಕಿತ್ತು, ಆದ್ರೂ ಕೂಡ ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಯಾದಗಿರಿಯಲ್ಲಿ ನಡೀತಾ ಇರುವಂತದ್ದು ಇದು ಮಾಫಿಯಾ ಗಣಿಗಾರಿಕೆ, ಕಲ್ಲು ಗಣಿಗಾರಿಕೆ ಮಾಫಿಯಾ. ಅಕ್ರಮ ದಂಧೆಕೋರರಿಂದ ಕಲ್ಲು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಯಾವುದೇ ರೀತಿಯಾದಂತ ಲೈಸೆನ್ಸ್ ಅನ್ನ ತೆಗೆದುಕೊಂಡಿಲ್ಲ, ಇದಕ್ಕೆ ಯಾರ ಪರ್ಮಿಷನ್ ತೆಗೆದುಕೊಂಡಿಲ್ಲ, ಯಾರ್ದು ಬೇಕಾಗಿಲ್ಲ. ಪರ್ಮಿಷನ್ ಇಲ್ದಲೇ ಇದ್ರು ಕೂಡ ಈ ರೇಂಜ್ಗೆ ಅಗಿತಾ ಇರುವಂತದ್ದು. ಅಲ್ಲಿ ಕಲ್ಲು ಗಣಿಗಾರಿಕೆಯನ್ನ ಮಾಡ್ತಿದ್ದಾರೆ ಅಕ್ರಮ ದಂಧೆಕೋರರು. ಯಾವುದೇ ರೀತಿಯಾದಂತಹ ರವಾನಗಿ ತೆಗೆದುಕೊಂಡಿಲ್ಲ, ಲೈಸೆನ್ಸ್ ಇಲ್ಲ, ಏನೂ ಇಲ್ಲ. ಕಲ್ಲು ಗಣಿಗಾರಿಕೆಯನ್ನ ಮಾಫಿಯಾ ಮಾಡ್ಕೊಂಡಿದ್ದಾರೆ ಅಲ್ಲಿ. ಎಗ್ಗಿಲ್ಲದೆ ನಡೀತಾ ಇರುವಂತದ್ದು. ಅನುಮತಿ ಪಡೆದು ತೆರಿಗೆ ಪಾವತಿಸದೆ ಅನಧಿಕೃತ ಮೈನಿಂಗ್ ಅನ್ನ ಮಾಡಲಾಗ್ತಾ ಇದೆ. ಶಹಾಪುರ ತಾಲೂಕಿನ ಶಿರವಾಳ ಅಣಬಿ ಗ್ರಾಮದಲ್ಲಿ ಮಾಫಿಯಾ ನಡೀತಾ ಇರುವಂತದ್ದು. ಅಕ್ರಮ ಕಡಿವಾಣ ಹಾಕ್ಲೇಬೇಕಾಯ್ತು, ಆದ್ರೆ ಅಧಿಕಾರಿಗಳು ಸೈಲೆಂಟ್ ಆಗಿದ್ದಾರೆ. ನೂರಾರಡಿ ಭೂಗರ್ಭವನ್ನ ಅಗೆದು ಗಣಿಗಾರಿಕೆಯನ್ನ ಮಾಡಲಾಗ್ತಾ ಇದೆ. ಅಪ್ಪಿ ತಪ್ಪಿ ಅನಾಹುತ ಆದ್ರೆ ಜೀವಕ್ಕೆ ಕಂಟಕ ಆಗತ್ತೆ ಅಲ್ಲಿ. ಆದ್ರೂ ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವಂತದ್ದು, ಸೈಲೆಂಟ್ ಆಗಿದ್ದಾರೆ. ಅಕ್ರಮ ಗಣಿಗಾರಿಕೆಗೆ ಕಡಿವಾಣವನ್ನ ಹಾಕಬೇಕಾಗಿತ್ತು, ಆದ್ರೂ ಕೂಡ ಅಧಿಕಾರಿಗಳು ಸೈಲೆಂಟ್ ಆಗಿರೋದು ಯಾಕೆ? ಅವ್ರಿಗೇನಾದ್ರೂ ಕೊಟ್ಟಿದ್ದಾರಾ? ತಾವು ಹೇಳಿದಂಗೆ ಅದು ನಡೀತಾ ಇದೆ ಅಂತೇಳಿ ನಮಗೆ ಕಂಪ್ಲೇಂಟ್ಸು ಬಂದಿದ್ದಾವೆ. ಕಂಪ್ಲೇಂಟ್ಸ್ ಬೇಸ್ ಮೇಲೆ ನಾವು ಯಾವ ಸರ್ವೆ ನಂಬರ್, ಪರ್ಟಿಕ್ಯುಲರ್ ಸರ್ವೆ ನಂಬರ್ಗಳಿಗೆ ನಾವು ಇಂಡಿವಿಜುವಲ್ ನೋಟಿಸ್ ಕೊಟ್ಟು ನಾವು ಹಿಯರಿಂಗ್ ಮಾಡ್ತಾ ಇದ್ದೀವಿ. ಅಟ್ ದ ಸೇಮ್ ಟೈಮ್ ನಾವು ಏನು ಮಾಡಿದ್ದೀವಿ, ಈಗ ಆಲ್ರೆಡಿ ನಾ ಬರೋಕ್ಕಿಂತ ಮುಂಚೆ ಸ್ಟಾರ್ಟ್ ಆಗಿರ್ತಕ್ಕಂಥ ಹೋಗಲ್ಲ, ನಾ ಬಂದ ಮೇಲೆ ಯಾವುದು ಹೊಸದು ಯಾವುದು ಹೋಗಿಲ್ಲ. ಬಟ್ ಅದನ್ನು ನಾವು ಗಮನಕ್ಕೆ ಬಂದ ತಕ್ಷಣ ನಾನು ಮೈನ್ಸ್ ಅವ್ರಿಗೆ ಮಾತಾಡಿ ಮೈನ್ಸ್ ಅವ್ರಿಗೂ ಲೆಟರ್ ಮಾಡಿದ್ದೀವಿ. ಮೈನ್ಸ್ ಅವ್ರು ಇಮಿಡಿಯೇಟ್ ಬಂದು ವಿಸಿಟ್ ಮಾಡಿ ಅಲ್ಲಿ ಏನೇನಾಗಿದೆ ಆ್ಯಸ್ ಪರ್ ಮೈನ್ಸ್ ಆ್ಯಕ್ಟ್ ಪ್ರಕಾರ ಅದು ಪರ್ಮಿಷನ್ ತೊಗೊಂಡಿದ್ದಾರೋ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿ ಅದೇನಾದರೂ ಅವ್ರು ಪರ್ಮಿಷನ್ ತೊಗೊಳ್ಳದೆ ಮಾಡಿದ್ರಂತಂದ್ರೆ ಅವ್ರ ಮೇಲೆ ಕ್ರಮ ಆಗಬೇಕು. ಒಂದೇದು. ಎರಡನೇದು, ಮತ್ತು ಅದು ಯಾವ ಬೇಸ್ ಮೇಲೆ ಅವ್ರು ತೆಗೆದಿದ್ದಾರಲ್ಲ ಅದಕ್ಕೆಲ್ಲ ಪರ್ಟಿಕ್ಯುಲರ್ ಆಗಿ ನೀವು ಮೈನ್ಸಿಂದ ರಾಯಲ್ಟಿ ಏನೋ ಫೀಸ್ ಇರ್ತೈತಲ್ಲ, ಫೈನ್ ಇರ್ತೈತಲ್ಲ, ಅದನ್ನು ನೀವು ಕಟ್ಸ್ಕೋಬೇಕಂತ ಹೇಳಿದ್ದೀನಿ. ನಿನ್ನೆ ಬಂದು ವಿಸಿಟು ಮಾಡ್ಕೊಂಡು ಹೋಗಿದ್ದಾರೆ ಅವರು. ಸೊ ಅದನ್ನು ನಾನು ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಪ್ರೊಸೆಸ್ ಮಾಡ್ತಾಯಿದ್ರಿ, ಏನು ಮಾಡ್ತಾಯಿದ್ರಿ ಅಂತೇಳಿ ನಾವು ಅವ್ರು ಕರ್ಕೊಂಡು ನಾವು ಕೋಆರ್ಡಿನೇಟ್ ಮಾಡಿ ಇದು ಮಾಡ್ತೀವಿ. ಅನುಮತಿ ಪಡೆದು ತೆರಿಗೆಯನ್ನ ಪಾವತಿಸದೆ ಅನಧಿಕೃತವಾಗಿ ಮೈನಿಂಗ್ ಅನ್ನ ಮಾಡಲಾಗ್ತಾ ಇರುವಂತದ್ದು. ನೂರಾರು ಅಡಿ ಭೂಮಿಯನ್ನ ಅಗೆಯಲಾಗಿದೆ, ಆದ್ರೂ ಕೂಡ ಅಧಿಕಾರಿಗಳು ಡೋಂಟ್ ಕೇರ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸನಗೌಡ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಬಸನಗೌಡ ಪಾಟೀಲ್, ಅನುಮತಿಯನ್ನ ಪಡೆದು ತೆರಿಗೆ ಪಾವತಿಸದೆ ಅನಧಿಕೃತ ಮೈನಿಂಗ್ ಅನ್ನ ಮಾಡಲಾಗ್ತಾ ಇರುವಂತದ್ದು, ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಎಲ್ಲ ಗೊತ್ತಿದ್ರು ಕೂಡ ಸೈಲೆಂಟ್ ಆಗಿರೋದು ಯಾಕೆ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಏನೇ ಯಾದಗಿರಿಯಲ್ಲಿ ಕಲ್ಲು ಗಣಿಗಾರಿಕೆ ಎದ್ದಿಲ್ಲದೆ ನಡೀತಾ ಇದೆ. ಮಾಫಿಯಾ ಅಕ್ರಮ ದಂಧೆಕೋರರ ಬಗೆದು ಕಲ್ಲು ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಅಕ್ರಮ ದಂಧೆಕೋರರಿಗೆ ಭಾರಿ ಪ್ರಮಾಣದಲ್ಲಿ ಕಲ್ಲು ಮಾರಾಟ ಮಾಡ್ತಾ ಇದ್ದಾರೆ. ಗಣಿಗಾರಿಕೆ ಕೂಡ ಎದ್ದಿಲ್ಲದೆ ನಡೆಸ್ತಾ ಇದ್ದಾರೆ.
ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನನಗೂ ಗೊತ್ತಿಲ್ಲದಂತೆ ವರ್ತಿಸ್ತಾ ಇದ್ದಾರೆ, ನನಗೂ ಅದಕ್ಕೂ ಸಂಬಂಧ ಇಲ್ಲಂತೆ ನಾಟಕನತೆ ವರ್ತಿಸುವಂತ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸುಕನ್ಯಾ. ಲೈಸೆನ್ಸ್ ಅನ್ನ ತೆಗೆದುಕೊಂಡೇ ಇಲ್ವಾ ಅಂತ ಇವರು ಈ ದಂಧೆಕೋರರು, ಯಾಕಂತ ಅಂದ್ರೆ ಅಪ್ಪಿ ತಪ್ಪಿ ಅಲ್ಲಿ ಏನಾದ್ರೂ ಅನಾಹುತ ಆದ್ರೆ ಅಲ್ಲಿರುವಂತಹ ಜೀವಕ್ಕೆ ಕಂಟಕ ಆದ್ರೆ ಯಾರು ಹೊಣೆಗಾರರಾಗ್ತಾರೆ? ಸುಕನ್ಯಾ, ಏನು ಸರ್ಕಾರ ಕೂಡ ಸಾಕಷ್ಟು ಬಾರಿ ಹೇಳಿದೆ, ಹಾಗಾಗಿ ಯಾವುದೇ ಪರವಾನಿಕೆ ಇಲ್ಲದೆ ಯಾದಗಿರಿಯಲ್ಲಿ ಗಣಿಗಾರಿಕೆ ಎದ್ದಿಲ್ಲದೆ ನಡೀತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಪರವಾನಿಕೆ ಇಲ್ಲದೆ ನಡೆಸ್ತಾ ಇದ್ರು ಕೂಡ ಸುಮ್ಮನೆ ಸೈಲೆಂಟ್ ಆಗಿ ಸೈಡ್ ಆಗಿದ್ದಾರೆ. ಆದ್ರೂ ಕೂಡ ಸಾಕಷ್ಟು ಅನುಮಾನಗಳು ಮೂಡಿ ಬರ್ತಾ ಇದಾವೆ. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಇದ್ರ ಬಗ್ಗೆ ತೀವ್ರ ಗಂಭೀರ ಪರಿಗಣಿಸಬೇಕಾಗುತ್ತೆ. ಹಾಗಾಗಿ ಜಿಲ್ಲಾಧಿಕಾರಿಗಳು ಕೂಡ ಹೊಣೆಗಾರಿಕೆ ಇದೆ. ಕಲಬುರಗಿ, ಯಾದಗಿರಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಗೆ ಕಲ್ಲು ಮಾರಾಟ ಆಗ್ತದೆ, ಅಕ್ರಮ ಗಣಿಗಾರಿಕೆ ಕಡಿವಾಣ ಹಾಕ್ತಾರೆ ಎಂಬುದು ಕೂಡ ಕಾದು ನೋಡ್ಬೇಕಾಗುತ್ತೆ. ಅಲ್ಲಿರುವಂತ ತಹಸೀಲ್ದಾರ್ ಸಿದ್ದಾರೋಡ್ ಮಾಹಿತಿ ಕೂಡ ನೀಡ್ತಾ ಇದ್ದಾರೆ. ಸಿದ್ದಾರೋಡ್ ಅವರು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಎಂಬುದು ಕೂಡ ಕಾದು ನೋಡ್ಬೇಕಾಗುತ್ತೆ. ಸುಕನ್ಯಾ, ಎಸ್ ಬಸನಗೌಡ ಪಾಟೀಲ್, ಒಂದ್ ಕಡೆನಲ್ಲಿ ಜಿಲ್ಲಾಧಿಕಾರಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ, ಅಥವಾ ಏನಾದ್ರೂ ಅಲ್ಲಿರುವಂತಹ ಅಧಿಕಾರಿಗಳು ಈ ದುರುಳರಿಂದ ಏನಾದ್ರೂ ಲಂಚ ಪಡೆದಿರುವಂತಹ ಸಾಧ್ಯತೆಗಳಿದ್ಯಾ? ಯಾಕಂದ್ರೆ ಸೈಲೆಂಟ್ ಆಗಿದ್ದಾರಲ್ಲ, ಹಾಗಾಗಿ. ಸುಕನ್ಯಾ, ಸಾಕಷ್ಟು ಜಿಲ್ಲೆಯಲ್ಲಿ ವರ್ಷಗಳಿಂದ ನಡೀತಾ ಇದೆ, ಹಾಗಾಗಿ ಎಲ್ಲಾ ಅಧಿಕಾರಿಗಳ ಗಮನಕ್ಕೂ ಇರ್ತದೆ. ಆದ್ರೂ ನನಗೂ ಅದಕ್ಕೂ ಸಂಬಂಧ ಇಲ್ಲಂತೆ ವರ್ತನೆ ಮಾಡ್ತಾರೆ. ಯಾಕಂದ್ರೆ ತಹಸೀಲ್ದಾರ್ ಶಹಾಪುರ ಮತಕ್ಷೇತ್ರದಲ್ಲಿ ಗಣಿಗಾರಿಕೆ ನಡೀತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ಇರುತ್ತೆ. ಆದ್ರೂ ಕೂಡ ತಹಸೀಲ್ದಾರ್ ಆ ಕಡೆ ತಲೆ ಹಾಕಲು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಹಾಗಾಗಿ ಈ ತರ ಗಣಿಗಾರಿಕೆಗಳು ಎದ್ದಿಲ್ಲ ನಡೀತೆ. ಹಾಗಾಗಿ ತಹಸೀಲ್ದಾರ್ ಮೇಲೆ ಜವಾಬ್ದಾರಿ ಇದೆ. ತಹಸೀಲ್ದಾರ್ ಯಾವ ರೀತಿ ವರ್ತನೆ ಮಾಡ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಸುಕನ್ಯಾ, ಎಷ್ಟು ವರ್ಷದಿಂದ ನಡೀತಾ ಇದೆ ಈ ರೀತಿಯಾದಂತಹ ಗಣಿಗಾರಿಕೆ? ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ? ಸುಕನ್ಯಾ, ಸುಮಾರು 4ರಿಂದ 5 ವರ್ಷಗಳಿಂದ ಗಣಿಗಾರಿಕೆ ಆರಂಭ ಇದೆ. ಹಾಗಾಗಿ ತಹಸೀಲ್ದಾರ್ ಕೂಡ ಹೇಳ್ತಾ ಇದಾರೆ, ನನ್ನ ಗಮನಕ್ಕೂ ಬಂದಿದೆ, ನೋಡೋಣ ಅದ್ರ ಬಗ್ಗೆ ಆಕ್ಷನ್ ಮಾಡ್ತೀನಿ ಅಂತ ಬರೇ ಮಾತಿನಲ್ಲಿ ಹೇಳ್ತಾರೆ. ಆಕ್ಷನ್ ಮಾಡ್ತಾರ ಇಲ್ಲ ಅನ್ನೋ ಗೊತ್ತಿಲ್ಲ, ಆದ್ರೂ ಕಾದ್ ನೋಡ್ಬೇಕಾಗುತ್ತೆ. ಸುಕನ್ಯಾ, 4 ವರ್ಷದಿಂದ ಈ ರೀತಿಯಾಗಿ ಮಾಡ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅಂತ ಅಂದ್ರೆ, ದಯಮಾಡಿ ನೀವು ಅಲ್ಲಿಗೆ ಹೋಗಿ ಏನಾಗ್ತಾ ಇದೆ ಅನ್ನೋದನ್ನ ಅಧಿಕಾರಿಗಳಿಗೂ ಕೂಡ ತಿಳಿಸುವಂತ ಪ್ರಯತ್ನ ಮಾಡಿ. ಯಾಕಂತ ಅಂದ್ರೆ ಅಲ್ಲಿ ಯಾರಿಗಾದ್ರೂ ಜೀವಕ್ಕೆ ತೊಂದರೆ ಆದ್ರೆ ಯಾರು ಹೊಣೆ ಆಗ್ತಾರೆ? ಬಸನಗೌಡ ಪಾಟೀಲ್, ನೀವು ಅಧಿಕಾರಿಗಳ ಗಮನಕ್ಕೆ ತರಬೇಕು ಇದನ್ನೆಲ್ಲ ಅಲ್ಲಿ ಇದ್ಕೊಂಡು. ಸುಕನ್ಯಾ, ಖಂಡಿತ ಅದ್ರಾಗೇನು ಎರಡು ಮಾತೇ ಇಲ್ಲ. ಯಾಕಂದ್ರೆ ರಾಜ್ ನ್ಯೂಸ್ ಸುದ್ದಿಯನ್ನು ಬಿತ್ತರಣೆ ಮಾಡ್ತಾ ಇದೆ. ಹಾಗಾಗಿ ಇನ್ನಾದ್ರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ರಾಜ್ ನ್ಯೂಸ್ ಸುದ್ದಿ ಪ್ರಸಾರ ಮಾಡೋದು ನಿಲ್ಲಿಸೋದಿಲ್ಲ. ಹಾಗಾಗಿ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಅಧಿಕಾರಿಗಳ ಚಾಟಿ ಬೀಸುವಂತ ಕೆಲಸ ಮುನ್ನಡೆದಿದೆ. ನಾವು ಕೂಡ ಆ ಸ್ಥಳದಲ್ಲಿ ನಿಂತು ಭೇಟಿ ನೀಡಿದ್ದೇವೆ. ಸುಕನ್ಯಾ, ಧನ್ಯವಾದಗಳು ಬಸನಗೌಡ ಪಾಟೀಲ್ ಹೆಚ್ಚಿನ ಮಾಹಿತಿಗಾಗಿ.